ಹೇಳಿ ಅದ್ಗೆ, ಏನಾಯ್ತು? ಏನೂ ಆಗಿಲ್ಲ. ಇಲ್ಲಿ ನೋಡು. ಹೇಗಿದೆ? ತುಂಬಾ ಮುದ್ದಾಗಿದೆ. ಪಾಪು ಏನಂತು? ಪಾಪು ಖುಷಿಯಾಗಿ ಹೊಟ್ಟೆಲ್ ಒಂದ್ ರೌಂಡ್ ಹಾಕ್ತು. ಮಲ್ಲಿ, ಇವ್ರೇನಾದ್ರೂ ನಿಂಗೆ ಕಾಲ್ ಮಾಡಿದ್ರಾ? ಯಾಕದ್ಗೆ? ಗೊತ್ತಿಲ್ಲ, ಆದ್ರೆ ನಾನ್ ಕಾಲ್ ಮಾಡಿದಾಗ ಏನೋ ಮಂಕಾಗಿದ್ರು. ಕೇಳಿದಕ್ಕೆ ಎಲ್ಲ ಮಲ್ಲಿ ಕೈಲಿದೆ, ಅವಳು ಮನ್ಸು ಮಾಡಿದ್ರೆ ನಾನು ಮತ್ತೆ ಮೊದ್ಲಿನ ತರ ಆಗ್ಬೋದು ಅಂದ್ರು. ಮನೆ ಸಾಲ ತಂದು ಕೊಟ್ಟೋಕೆ ಕೊನೆ ಚಾನ್ಸು ಅಂತ ಹೇಳೋಕೆ ಬಂದೆ. ಮಲ್ಲಿ, ಇದೊಂದು ಸಲ ನೀನೇ ಕಟ್ಬಿಡು, ಮುಂದಿನ ಸಲ ಅಷ್ಟು ದುಡ್ಡು ಬಿಸಾಕಿ ಮನೆನ ನಾನು ಬಿಡ್ಸ್ಕೊಂಬರ್ತೀನಿ. ಅವ್ರೇನೋ ಕೇಳಿದಾರಂತಲ್ಲ, ಮಾಡ್ಕೊಟ್ಬಿಡೆ. ಏನ್ ಕೇಳಿದ್ದು ಅಂತ ಹೇಳಿದ್ನ ಅದ್ಗೆ? ಇಲ್ಲ, ಏನಾದ್ರೂ ಸಮಸ್ಯೆ ಆಗಿದ್ಯಾ ಮಲ್ಲಿ? ಹಾಗೇನಿಲ್ಲ ಅದ್ಗೆ. ಅವ್ರೇನು ಮಾಡಿದ್ರು ನಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ತಾನೇ ಮಾಡೋದು. ಪಾಪ, ಈ ಮನೆಗೋಸ್ಕರ ಹಗಲು ರಾತ್ರಿ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಅವ್ರಿಗೇನಾದ್ರೂ ಸಮಸ್ಯೆ ಇದ್ರೆ ನೀನ್ ಸಹಾಯ ಮಾಡ್ತೀಯ ಅಲ್ವಾ? ಸಮಸ್ಯೆ ಎಲ್ಲ ಏನು ಇಲ್ಲ ಅದ್ಗೆ, ನೀವ್ ಆರಾಮಾಗಿರಿ, ಎಲ್ಲ ಸರಿ ಇದೆ, ಸರಿ ಇರುತ್ತೆ. ಸರಿ ಮಲ್ಲಿ. ನೋಡು, ಅವ್ನ ಮಾತನ್ನ ನೀನ್ ಕೇಳಲ್ಲ ಅಂತ ಗೊತ್ತಾಗಿ ಅದಕ್ಕೆ ಮೂಲಕ ಎಮೋಷನಲ್ ಆಗಿ ಕಟ್ಟಾಗ್ತಿದ್ದಾನೆ. ಈ ಸಲ ದೀಮ್ ಕತೆ ಕಟ್ಟಿದನೋ ಏನೋ. ಇರೋ ಫಂಕ್ಷನ್ ಮುಗಿತಾ ಬಂತು, ಮಲ್ಲಿ ಕೈಲಿ ದುಡ್ಡು ಬಂದಿರುತ್ತೆ. ಈಗ ಅವ್ರು ಕೇಳಿದ್ರೆ ಇಲ್ಲ ಅಂತ ಹೇಳಲ್ಲ, ಇಸ್ಕೊಂಡ ತಕ್ಷಣ ಇಲ್ಲಿಂದ ಜೂಟ್ ಆಗ್ಬಿಡ್ತೀನಿ. ಹಾಂ, ಓಕೆ. ಅರುಂಧತಿ ಅಂತಾನೆ ಹೆಸರಿಟ್ಟಿದ್ದೀವಿ ಸರ್. ಅರು ಮಸಾಲ ಕಂಪ್ನಿಯಿಂದನೇ ಇವತ್ತು ನಮ್ಮ ಕುಟುಂಬ ಈ ಮಟ್ಟಕ್ಕಿರೋದು. ಅದಕ್ಕೆ ಅರುಂಧತಿ ಮೇಡಮ್ ಹುಟ್ಟಿದ ಹಬ್ಬದ ದಿವ್ಸನೇ ನನ್ನ ಮಗುಗೆ ನಾಮಕರಣ ಇಟ್ಕೊಂಡಿದೀವಿ. ಸರ್, ಇದೆಲ್ಲ ಯಾಕೆ? ನೀವು ಬಂದಿರೋದು ನಮಗೆ ಒಂದು ದೊಡ್ಡ ಉಡುಗೊರೆ ಇದ್ದಂಗೆ. ಪ್ರಶಾಂತ್, ಇದು ಅಮ್ಮಮ್ಮನ ಆಶೀರ್ವಾದ, ಬೇಡ ಅಂತ ಹೇಳ್ಬಾರ್ದು. ಸರಿ ಪ್ರಶಾಂತ್, ನಾನು ನೋಡ್ತೀನಿ. ಸರಿ ಸರ್, ಸಿಗಪ್ಪ. ಅರುಂಧತಿ ಚೆನ್ನಾಗಿದೆ. ಸರ್, ಆಪರೇಷನ್ ಏನಾದ್ರು ಹುಡುಕ್ತಾ ಇದ್ದೀರಾ? ಅದೇ ಮಿತಿಲ್ಲ. ಹಾಂ, ಬರ್ತೀನಿ. ಮಿಥಿಲಾ, ನನ್ ಬರೋದು ಸ್ವಲ್ಪ ಲೇಟ್ ಆಯ್ತಾ? ಇಲ್ಲ ರಮ್ಯಾ, ಕರೆಕ್ಟ್ ಟೈಮಿಗೆ ಬಂದಿದ್ಯಾ. ಮಿಥಿಲಾ, ವಿರಾಜ್ ಹತ್ರ ಮಾತಾಡಿದ್ದೀನಿ. ತಗೋ ರಮ್ಯಾ, ಇದು ಅಮ್ಮಮ್ಮ ಕಳಿಸಿದ್ದಾರೆ. ಇದು ಈ ಮನೆಯಿಂದ ನಮ್ಮ ಮನೆಗೆ ಬರ್ತಾ ಇರೋ ಸೊಸೆಗೆ ಮೊದಲನೇ ಗಿಫ್ಟ್.